ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 160 ಪ್ರಶ್ನೆಗಳನ್ನು ನೋಡಿದ್ವಿ. ಈಗ 161ನೇ ಪ್ರಶ್ನೆ 7ನೇ ತರಗತಿಗೆ ಸಂಬಂಧಿಸಿದಂತೆ. ನೋಡಿ, ಈ ಚಿತ್ರವನ್ನ ಹೆಸರಿಸಿ ಅಂತ ಇದೆ. ಇದು ಬಿಂದುನ, ರೇಖೆನ, ಅಂದ್ರೆ ಸರಳ ರೇಖೆನ, ಕಿರಣನ ಅಂತ. ಏನಿದು? ಇದು ಒಂದು ಸರಳ ರೇಖೆ. ಓಕೆ, ಎರಡು ಅಂತ್ಯ ಬಿಂದುಗಳನ್ನ ಹೊಂದಿರುವಂತಹ ರೇಖೆಯನ್ನ ನಾವೇನಂತ ಕರಿತೀವಿ? ನೋಡಿ, ಅಂತ್ಯ ಬಿಂದುಗಳನ್ನ ಒಳಗೊಂಡಿರುವಂತಹ ರೇಖೆಯನ್ನ ನಾವು ರೇಖಾಖಂಡ ಅಂತ ಕರಿತೀವಿ. ನೀಡಿರುವ ಚಿತ್ರಗಳಲ್ಲಿ ಕಿರಣವನ್ನ ಗುರುತಿಸಿ ಅಂತ ಇದೆ. ಕಿರಣ ಅಂತ ಹೇಳಿದ್ರೆ ಬಿ ಆಪ್ಷನ್ ಇಸ್ ದ ರೈಟ್. ರೇಖೆಯನ್ನು ಎರಡು ದಿಕ್ಕುಗಳಲ್ಲಿ ತ್ಯಜಿಸಬಹುದು, ತಲುಪಿಸಬಹುದು, ಮತ್ತೆ ವೃದ್ಧಿಸಬಹುದು, ಅರ್ಧಿಸಬಹುದು ಅಂತ ಇದೆ. ನೋಡಿ, ರೇಖೆಯನ್ನ ಎರಡು ದಿಕ್ಕುಗಳಲ್ಲಿ ನಾವು ವೃದ್ಧಿಸಬಹುದು. ಓಕೆ, ಎರಡು ಕಿರಣಗಳು ಸಂಧಿಸುವಂತಹ ಬಿಂದುವನ್ನ ನಾವು ಏನಂತ ಕರಿತೀವಿ? ಎರಡು ಕಿರಣಗಳು ಸಂಧಿಸುವಂತಹ ಬಿಂದುವನ್ನ ನಾವು ಕೋನ ಅಂತ ಹೇಳಿ ಕರಿತೀವಿ. ಕೋನವನ್ನ ತೋರಿಸುವಂತಹ ಸಂಕೇತ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಕೋನವನ್ನ ತೋರಿಸುವಂತಹ ಸಂಕೇತ ಇದು. ಕೋನವನ್ನ ಸೂಚಿಸುವಂತ ವಿಧಾನ ಯಾವುದು ಅಂತ ಕೇಳಿದರೆ, ನೋಡಿ, ಕೋನವನ್ನ ಸೂಚಿಸುವಂತ ವಿಧಾನ ಬಂದು ಆಂಗಲ್ ABC ಇಸ್ ದ ರೈಟ್ ಆನ್ಸರ್. ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆದ್ರೆ ಅವು ಪರಿಪೂರಕ ಕೋನಗಳು, ಪೂರಕ ಕೋನಗಳು, ಮತ್ತೆ ಯಾವುದೂ ಅಲ್ಲ ಕೋನಗಳು ಅಂತ ಇದೆ. ನೋಡಿ, ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆದ್ರೆ ಅವು ಎಂಥ ಕೋನಗಳು? ಅವು ಪೂರಕ ಕೋನಗಳು. ಎರಡು A+B = 90 ಡಿಗ್ರಿ ಅನ್ನೋದಾದ್ರೆ ಇಲ್ಲಿ AB ಅನ್ನುವಂಥವು ಪೂರಕ ಕೋನಗಳು. 90 ಅಂದ್ರೆ 40 ಡಿಗ್ರಿ ಪೂರಕ ಕೋನದ ಅಳತೆ ಏನು ಅಂತ ಕೇಳಿದ್ದಾರೆ. ಈಗ ನೋಡಿ, ಇದನ್ನೇ ನಾವು ಇಟ್ಕೊಂಡು ಇವಾಗ 90 ಡಿಗ್ರಿ ಅನ್ನೋದಾದ್ರೆ, ಸೊ 40 ಪ್ಲಸ್ B = 90 ಡಿಗ್ರಿ. ಸೊ B = 90 ಮೈನಸ್ 40 ಏನಾಗುತ್ತೆ? 50 ಆಗುತ್ತೆ, ಹೌದಲ್ವಾ? ಸೊ 50 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಇನ್ನು 170ನೇ ಪ್ರಶ್ನೆ, ಇವುಗಳಲ್ಲಿ ಪೂರಕ ಕೋನಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ನೋಡಿ, 55 + 65, 5 5 10, 6 6 12, ಇದು ಅಲ್ಲ, ಹೌದಲ್ವಾ? ಸೊ 45 42, 7 ಬಂತು, 8 ಬಂತು, ಇದು ಅಲ್ಲ. 42 ಮತ್ತೆ 48, ಸೊ 10, 8 9, ಸೊ 90 ಡಿಗ್ರಿ. ಸೊ ಏನು? 42 ಮತ್ತೆ 48 ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆದ್ರೆ ಇವನ್ನ ನಾವು ಏನಂತ ಕರಿತೀವಿ ಅಂತ ಇದೆ. ಅವನ್ನ ನಾವು ಪರಿಪೂರಕ ಕೋನ. ನೋಡಿ, ಪೂರಕ ಕೋನ ಅಂದ್ರೆ ಒಟ್ಟು ಮೊತ್ತ 90 ಡಿಗ್ರಿ ಇರುತ್ತೆ. 180 ಡಿಗ್ರಿ ಆದ್ರೆ ಪರಿಪೂರಕ ಕೋನಗಳು ಅಂತ ಕರಿತೀವಿ. 120 ಡಿಗ್ರಿ ಇದರ ಒಂದು ಪರಿಪೂರಕ ಕೋನ ಯಾವುದು ಅಂತ ಇದೆ. ಸೊ 120 ಮೈನಸ್ ಅಂದ್ರೆ 180 ಮೈನಸ್ 120 ಏನಾಗುತ್ತೆ ನೋಡಿ? 60. ಸೊ 60 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ನೀಡಿರುವಂತಹ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನ ನೋಡಿ. ಎರಡು ಲಂಬ ಕೋನಗಳು ಪೂರಕ ಕೋನಗಳು, ಎರಡು ಲಘು ಕೋನಗಳು ಪೂರಕ ಕೋನಗಳು, ಎರಡು ವಿಶಾಲ ಕೋನಗಳು ಪೂರಕ ಕೋನಗಳು, ಒಂದು ಲಘು ಕೋನ ಮತ್ತು ಒಂದು ಲಂಬ ಕೋನ ಪೂರಕ ಕೋನಗಳು ಅಂತ ಇದೆ. ನೋಡಿ, ಎರಡು ಲಘು ಕೋನಗಳು ಏನಿರ್ತವೆ ಅವು ಪೂರಕ ಕೋನಗಳಾಗಿರ್ತವೆ. 174ನೇ ಪ್ರಶ್ನೆ, 90 ಡಿಗ್ರಿಯ ಪರಿಪೂರಕ ಕೋನ ಯಾವುದು? 90 ಡಿಗ್ರಿ. 175ನೇ ಪ್ರಶ್ನೆ, ಇದರ ಒಂದು ಪೂರಕ ಕೋನ ಯಾವುದು? ಪೂರಕ ಕೋನ ಅಂತ ಹೇಳಿದಾಗ 90 ಮೈನಸ್ 45, ಸೊ 10 ಅಲ್ಲಿ 5 ಹೋದ್ರೆ 5, ಸೊ ಇಲ್ಲೇನಿರುತ್ತೆ? 8 ಇರುತ್ತೆ, ಸೊ 45 ಇದೆ. ಸೊ ಏನು? 45 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪರಿಪೂರಕ ಕೋನದಲ್ಲಿ ಒಂದು ಕೋನವು ಲಘು ಕೋನ ಆದ್ರೆ ಮತ್ತೊಂದು ಕೋನ ಏನಾಗಿರುತ್ತೆ? ನೋಡಿ, ಒಂದು ಕೋನ ಲಘು ಕೋನ ಆಗಿದ್ರೆ ಇನ್ನೊಂದು ಕೋನ ವಿಶಾಲ ಕೋನ ಆಗಿರುತ್ತೆ. ಓಕೆ, ಪರಿಪೂರಕವಾಗಿಲ್ಲದ ಜೋಡಿ ಕೋನಗಳು ಯಾವುವು ಅಂತ ಕೇಳಿದ್ದಾರೆ. ಇದು ಹೌದು, ಇದು ಹೌದು, ಇದು ಹೌದು, ಬಟ್ 50 ಮತ್ತೆ 60 110 ಡಿಗ್ರಿ ಆಗುತ್ತೆ. ಇದು ಅಲ್ಲ. ಇದು ಪರಿಪೂರಕ ಅಂತ ಅಂದ್ರೆ ಒಟ್ಟು 180 ಡಿಗ್ರಿ ಇರಬೇಕು, ಬಟ್ ಇಲ್ಲಿ 110 ಬರ್ತಾ ಇದೆ, ಸೊ ಇದು ಅಲ್ಲ. ಇನ್ನು 178ನೇ ಪ್ರಶ್ನೆ, ಈ ಚಿತ್ರದಲ್ಲಿ ಪರಿಪೂರಕ ಕೋನಗಳಾಗಿರುವಂತಹ ಕೋನಗಳು ಯಾವ್ಯಾವು ಅಂತ ಕೇಳಿದರೆ, ಪರಿಪೂರಕವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಆಂಗಲ್ AOC. ಓಕೆ, ಆಂಗಲ್ AOC ಮತ್ತೆ ಆಂಗಲ್ COB, ಇದು 90, ಇದು 90. ಓಕೆ, ಸೊ ಹಾಗಾಗಿ AOC ಮತ್ತೆ
COP ಇಸ್ ದ ರೈಟ್ ಆನ್ಸರ್. ಇನ್ನು 179ನೇ ಪ್ರಶ್ನೆ, ಈ ಚಿತ್ರದಲ್ಲಿ ಆಂಗಲ್ AOC ಯ ಅಳತೆ ಏನು ಅಂತ ಕೇಳಿದರೆ. AOC ಇದ್ರದ್ದು ಅಳತೆ ಏನಂತ ಕೇಳಿದರೆ ಅದ್ರದ್ದು ಅಳತೆ 90 ಡಿಗ್ರಿ. ಈ ಚಿತ್ರದಲ್ಲಿ ಛೇದಕ ರೇಖೆ ಯಾವುದು? AB ಹೌದಲ್ವಾ, ಛೇದಿಸಿದೆ ಅದು. ನೀಡಿರುವಂತಹ ಚಿತ್ರವನ್ನ ಗಮನಿಸಿ ಮುಂದಿನ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಅನುರೂಪ ಕೋನಗಳು ಅಂದ್ರೆ ಯಾವುವು ಅಂತ ಕೇಳಿದರೆ. ಅನುರೂಪ ಕೋನಗಳು ಅಂತ ಹೇಳಿದ್ರೆ ಅನುರೂಪ ನೋಡಿ, ಇದಕ್ಕೆ ಇದು ಅಂದ್ರೆ 1ಗೆ ಈ 5 ಅನುರೂಪವಾಗಿದೆ, ಈ 2ಗೆ ಮತ್ತೆ 6 ಅನುರೂಪವಾಗಿದೆ. ಓಕೆ, ಸೊ ಹಾಗಾಗಿ ಇದು ಅನುರೂಪ ಕೋನಗಳು ಅಂತ ಹೇಳ್ತೀವಿ. ಇನ್ನು ಉಂಟಾಗಿರುವ ಅಂತರ್ಕೋನಗಳು ಅಂತ ಇದೆ. ಅಂತರ್ಕೋನ ಅಂತ ಇದ್ದಾಗ ಅಂತರ್ಕೋನ ಅಂತ ಯಾವುದಕ್ಕೆ ಕರಿತೀವಿ ಅಂತ ಹೇಳಿದ್ರೆ 3 ಮತ್ತೆ 4 ಅದಾದ್ಮೇಲೆ 5 ಮತ್ತೆ 6 ಅಂತರ್ಕೋನ ಅಂತ ಹೇಳಿದ್ರೆ ನೋಡಿ 3, 4, 5, 6 ಇವಿಷ್ಟನ್ನ ಅಂತರ್ಕೋನ ಅಂತ ಹೇಳ್ತೀವಿ. ಸೊ ಆಪ್ಷನ್ ಸಿ ಅನ್ನುವಂಥದ್ದು ಅಂತರ್ಕೋನ ಆಗುತ್ತೆ. ಉಂಟಾಗಿರುವಂತಹ ಪರ್ಯಾಯ ಕೋನಗಳು ಅಂತ ಕೇಳಿದರೆ, ಪರ್ಯಾಯ ಕೋನಗಳು ಅಂತ ಬಂದಾಗ ಇಲ್ಲಿ ಪರ್ಯಾಯ ಕೋನ ಅಂತ ಬಂದಾಗ 3 ಮತ್ತೆ 6 ಮತ್ತೆ 5 ಮತ್ತೆ 4 ಇವು ಏನು ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ. ಓಕೆ, ಇನ್ನು ಬಾಹ್ಯ ಕೋನಗಳು ಅಂತ ಬಂದಾಗ ಹೊರಗಡೆ ಇರುವಂತದ್ದು 1, 2 ಮತ್ತೆ 7, 8 ಎಲ್ಲಿದೆ 1, 2, 7, 8. ಓಕೆ, ಸೊ ಛೇದಕದ ಒಂದೇ ಪಾರ್ಶ್ವದಲ್ಲಿನ ಒಂದು ಹೊರಕೋನ ಮತ್ತು ಒಳಕೋನ ಏನಂತ ಕರಿತೀವಿ? ಅವನ್ನ ಅನುರೂಪ ಕೋನಗಳು. ಛೇದಕದ ಒಂದೇ ಪಾರ್ಶ್ವದಲ್ಲಿನ ಒಂದು ಹೊರಕೋನ ಮತ್ತು ಒಳಕೋನಗಳನ್ನ ಅನುರೂಪ ಕೋನಗಳು ಅಂತ ಹೇಳ್ತೀವಿ. ಈಗ ಹಿಂದೆ ನೋಡಿದ್ರಿ ಅಲ್ವಾ? ಸೊ 2 ರೇಖೆಗಳನ್ನ ವೃದ್ಧಿಸಿದರೂ ಸಂಧಿಸುವುದಿಲ್ಲ, ಅಂತವುಗಳನ್ನ ನಾವೇನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಕರಿತೀವಿ. ಸೊ ಸಮಾಂತರ ಒಳಗೊಂಡಿರುತ್ತವೆ, ಹಾಗಾಗಿ ಅವು ಸಂಧಿಸೋದಿಲ್ಲ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆ ನೋಡಿ. ಕೋನ ಎ ಮತ್ತು ಬಿಗಳು ಒಂದಕ್ಕೊಂದು ಪೂರಕ ಕೋನಗಳಾಗಿದ್ದಾವೆ. ಓಕೆ, ಅಂದ್ರೇನು? A + B = 90 ಡಿಗ್ರಿ. ಸೊ ಆಂಗಲ್ ಎ ಅನ್ನುವಂಥದ್ದು x-20 ಮತ್ತು ಇದು ಬಿ ಅನ್ನುವಂಥದ್ದು x-30, ಆದ್ರೆ ಆ ಕೋನಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಪೂರಕ ಕೋನಗಳಾಗಿರ್ತವೆ ಅಂದ್ರೆ 90 ಡಿಗ್ರಿ ಆಗಿರ್ತವೆ. ಸೊ ಇಲ್ಲಿ ಎಕ್ಸ್ ಮೈನಸ್ ಅಂದ್ರೆ ಎ ಅನ್ನುವಂಥದ್ದು x-20 ನೋಡಿ, x-20 ಪ್ಲಸ್ x-30 = 90. ಸೊ 2x ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 50 = 90. ಸೊ 2x = 90 ಮೈನಸ್ 50 ಏನಾಗುತ್ತೆ? 40 ಆಗುತ್ತೆ. 40/2 ಮಾಡಿದಾಗ ಏನ್ ಬರುತ್ತೆ? 20 ಬರುತ್ತೆ. ಹೌದಲ್ವಾ? x = ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಇದು ಏನಾಗ್ಬೇಕಿದು? x = 90 ಪ್ಲಸ್ 50 ಆಗ್ಬೇಕು, ಯಾಕಂದ್ರೆ 50 ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತಲ್ವಾ? 140 ಆಗುತ್ತೆ. ಸೊ 140/2 ಮಾಡಿದಾಗ 2 1 2 7 ಸೊ 70 ಡಿಗ್ರಿ ಆಗುತ್ತೆ. ಸೊ ನೋಡಿ 70 ಮೈನಸ್ 20 ಎಷ್ಟು? 50 ಅಲ್ವಾ? ಸೊ ಎ ಆಂಗಲ್ 50 ಡಿಗ್ರಿ ಆಗುತ್ತೆ. ಇದೇನಾಗುತ್ತೆ? 70 ಮೈನಸ್ 30 ಅಂದ್ರೆ 40 ಡಿಗ್ರಿ ಆಗುತ್ತೆ. ಸೊ 50 ಪ್ಲಸ್ 40 = 90 ಡಿಗ್ರಿ. ಸೊ 90 ಡಿಗ್ರಿ = 90 ಡಿಗ್ರಿ. ಓಕೆ, 2 ಪೂರಕ ಕೋನಗಳ ವ್ಯತ್ಯಾಸ 20 ಡಿಗ್ರಿ ಆದ್ರೆ ಆ 2 ಕೋನಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, 2 ಪೂರಕ ಕೋನಗಳ ವ್ಯತ್ಯಾಸ. ಈಗ 2 ಪೂರಕ ಕೋನಗಳಿದಾವೆ. ಆ 2 ಪೂರಕ ಕೋನ ನೋಡಿ, ಇವಾಗ ಒಂದು ಪೂರಕ ಕೋನವನ್ನ x ಅಂತ ತಗೊಳ್ಳೋಣ, ಇನ್ನೊಂದನ್ನ ನಾವು x-20 ಅಂತ ತಗೊಳ್ಳೋಣ. ಸೊ ಅದು 90 ಡಿಗ್ರಿ. ಸೊ 2x = 90 ಪ್ಲಸ್ 20 ಏನಾಗುತ್ತೆ? 110. x = 2 ಸೊ 2 1 2 5 10 2 5 10. ಸೊ x = 55 ಡಿಗ್ರಿ. ಹಾಗಾದ್ರೆ 2 ಪೂರಕ ಕೋನಗಳ ವ್ಯತ್ಯಾಸ ಏನಾಗಿರುತ್ತೆ? 20 ಡಿಗ್ರಿ ಆಗಿರುತ್ತೆ. ಓಕೆ, ಅಂದ್ರೆ ಯಾವ ರೀತಿ 20 ಆಗಿರುತ್ತೆ ಅಂತ ಹೇಳಿದ್ರೆ, ಈಗ x
ಸೊ -20 ಅಂತ ಹೇಳಿದ್ರೆ 55 - 20 ಏನಾಗುತ್ತೆ 35 ಆಗುತ್ತೆ. ಓಕೆ, ಸೊ 35 ಮತ್ತೆ 55 ಎರಡೂ ಸೇರಿದ್ರೆ ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಸೊ ವ್ಯತ್ಯಾಸ ಎಷ್ಟು? ಈಗ ಅದೇ 55 ಅಲ್ಲಿ 35 ಹೋದ್ರೆ ಎಷ್ಟಾಗುತ್ತೆ 20 ಡಿಗ್ರಿ. ಸೊ ವ್ಯತ್ಯಾಸ ಏನು 20 ಡಿಗ್ರಿ. ಮುಂದೆ 189ನೇ ಪ್ರಶ್ನೆ ನೋಡಿ. ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 44 ಡಿಗ್ರಿ ಹೆಚ್ಚಿದ್ರೆ ಆ ಎರಡು ಕೋನಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನ ಈಗ ಚಿಕ್ಕ ಕೋನ ಅಂತ ಇದೆ. ನೋಡಿ, ಪರಿಪೂರಕ ಕೋನ ಅಂತ ಹೇಳಿರೋದ್ರಿಂದ x + a + b + c = 180 ಡಿಗ್ರಿ ಅಂತ ತಗೊಂಡ್ರೆ 2x = 180 - 44 ಎಷ್ಟಾಗುತ್ತೆ 136 ಆಗುತ್ತೆ. ಸೊ 2x = 136. ಸೊ x = 136 by 2. 2 1s are 2 6s are 12. 2 8s are 16. ಓಕೆ, ಸೊ 68 ಡಿಗ್ರಿ. ಆದ್ದರಿಂದ ಇವಾಗ ಚಿಕ್ಕ ಕೋನ 68 ಡಿಗ್ರಿ ಆಗಿರುತ್ತೆ. ಅದೇ ದೊಡ್ಡ ಕೋನ ಏನಾಗಿರುತ್ತೆ, ಇವೆರಡನ್ನ ಆಡ್ ಮಾಡಿ ಅಂದ್ರೆ 68 + 44 ನ 180 ನಲ್ಲಿ ನಾವು ಮೈನಸ್ ಮಾಡಿದ್ರೆ, ಅವೆರಡನ್ನ ಆಡ್ ಮಾಡಿ 180 ನಲ್ಲಿ ನಾವು ಮೈನಸ್ ಮಾಡಿದ್ರೆ ನಮಗೆ 112 ಸಿಗುತ್ತೆ. ಸೊ 112 ಅನ್ನುವಂಥದ್ದು ಇನ್ನೊಂದು. ಎರಡು ಪೂರಕ ಕೋನಗಳ ಅನುಪಾತ 1:2 ಆದ್ರೆ ಕೋನಗಳ ಅಳತೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ನೋಡಿ 1:2 ಅಂತ ಹೇಳಿದ್ರೆ x + 2x = 90 ಡಿಗ್ರಿ ಅಂದ್ರೆ ಏನಾಗುತ್ತೆ 3x = 90 ಡಿಗ್ರಿ. ಸೊ x = 90 by 3. 3 1s are 3 3s are 9. ಸೊ x = 30 ಡಿಗ್ರಿ ಆಯ್ತು. ಓಕೆ, ಇನ್ನು 2x ಅಂತ ಅಂದ್ರೆ ಇಂಟು 2 ಮಾಡಿದ್ರೆ ಆಯ್ತು. ಸೊ 60 ಡಿಗ್ರಿ. ಸೊ ಒಂದು 30 ಡಿಗ್ರಿ, ಇನ್ನೊಂದು 60 ಡಿಗ್ರಿ. ಎರಡು ಪರಿಪೂರಕ ಕೋನಗಳ ಅಳತೆ 2:3 ಆದ್ರೆ ಆ ಕೋನಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. 2:3. ಸೊ 2x + 3x = 180 ಡಿಗ್ರಿ. ಸೊ 5x = 180 ಡಿಗ್ರಿ. ಸೊ x = 180 by 5. ಸೊ 5 1s are 5 3s are 15. 5 6s are 30. x = 30. ಓಕೆ, ಅಂದ್ರೆ 32s are 60. 33s are 90. ಸೊ 36 ಆಗುತ್ತೆ. ಸೊ 36 ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ 72 ಬರುತ್ತೆ. ಅದೇ 3x 36 ಇದೆ, ನಾನು 30 ಅನ್ಕೊಂಡೆ 36. ಸೊ 36 ಅಂತ ಇದ್ರೆ ಇದು 72 ಆಗುತ್ತೆ, ಇದು 108 ಡಿಗ್ರಿ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ 192ನೇ ಪ್ರಶ್ನೆ ನೋಡಿ. ಒಂದು 72, ಇನ್ನೊಂದು 108 ಡಿಗ್ರಿ. ಸೊ ಮುಂದಿನ ಪ್ರಶ್ನೆ ನೋಡಿ 192ನೇ ಪ್ರಶ್ನೆ. ನೀಡಿರುವಂತಹ ಚಿತ್ರದಲ್ಲಿ ಸೂಕ್ತ ಕಾರಣಗಳೊಂದಿಗೆ x ಮತ್ತು y ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಅಲ್ಲಿ 115 ಡಿಗ್ರಿ ಕೊಟ್ಟಿದ್ದಾರೆ. ಓಕೆ, ಸೊ 150 ಡಿಗ್ರಿ ಪ್ಲಸ್ x = 180 ಡಿಗ್ರಿ. ಸೊ x = 180 ಮೈನಸ್ 115. ಸೊ ಏನ್ ಸಿಗುತ್ತೆ 65 ಡಿಗ್ರಿ ಸಿಗುತ್ತೆ. ಇದು ಏನಾಗುತ್ತೆ 65 ಡಿಗ್ರಿ ಆಗುತ್ತೆ. ಇನ್ನು y ಏನಾಗುತ್ತೆ y = 115 ಆಗುತ್ತೆ. ಯಾಕೆ y 115 ಆಗುತ್ತೆ ಅಂದ್ರೆ ಅದು ಅನುರೂಪ ಕೋನ, ಅದಕ್ಕೋಸ್ಕರ. ಓಕೆ, ನೋಡಿ, ಆಂಗಲ್ EFB = 40 ಡಿಗ್ರಿ. ನೀಡಿರುವಂತಹ ಈ ಚಿತ್ರದಲ್ಲಿ ಆಂಗಲ್ FGD ಯನ್ನು 40 ಡಿಗ್ರಿ ಎಂದು ಧ್ರುವ ಗುರುತಿಸಿದ್ದಾನೆ. ಅವನ ಉತ್ತರ ಸರಿಯೇ? ಕಾರಣ ಕೊಡಿ ಅಂತ ಇದೆ. ನೋಡಿ, ತಪ್ಪು. ಯಾಕೆ ಅಂತ ಅಂದ್ರೆ ಇಲ್ಲಿ ನೋಡಿ AB ಏನಿದೆ, ಓಕೆ, ಮತ್ತೆ CD ಏನಿದೆ, ಇದು ಸಮಾಂತರ ರೇಖೆಗೆ ಅಲ್ಲ. ಹಾಗಾಗಿ ಇವು ಅನುರೂಪ ಕೋನಗಳು ಇಲ್ಲಿ ಸಮ ಇರೋದಿಲ್ಲ. ಅನುರೂಪ ಕೋನಗಳಾಗಿರೋದ್ರಿಂದ ಇದು ಸಮ ಇರೋದಿಲ್ಲ. ಇನ್ನು 194ನೇ ಪ್ರಶ್ನೆ ನೋಡಿ. ಈ ಚಿತ್ರದಲ್ಲಿ AB is parallel to CD, CD is parallel to EF.
ಹಾಗಾದ್ರೆ y ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, ಈಗ x ಪ್ಲಸ್ 23 ಏನಿದೆ, x ಪ್ಲಸ್ 23 ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ? ಇಲ್ಲಿ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ನೋಡಿ, ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಅಲ್ಲಿ ಒಳಕೋನಗಳ ಮೊತ್ತ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ 180 ನಲ್ಲಿ ನಾವು -23 ಮಾಡಿದ್ರೆ ಇಲ್ಲಿ ಏನ್ ಸಿಗುತ್ತೆ, 157 ಡಿಗ್ರಿ ಸಿಗುತ್ತೆ. ಅದೇ ತರ ಇಲ್ಲಿ y ನ ಬೆಲೆಯನ್ನ ನಾವು ಕಂಡುಹಿಡಿಯಬೇಕಾದ್ರೆ y ಪ್ಲಸ್ 35 ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ತಗೊಂಡು y ಇಸ್ ಈಕ್ವಲ್ ಟು 180 ಮೈನಸ್ 35 ಡಿಗ್ರಿ ಮಾಡಿದ್ರೆ y ಇಸ್ ಈಕ್ವಲ್ ಟು 145 ಡಿಗ್ರಿ ಸಿಗುತ್ತೆ. ಯಾಕೆ ನಾವಲ್ಲಿ 35 ಡಿಗ್ರಿ ತಗೊಂಡ್ವಿ? ನೋಡಿ, ಅಲ್ಲಿ ಸಿ ಡಿ ಏನಿದೆಯಲ್ಲ, ಸಿ ಡಿ ಮತ್ತೆ ಇ ಎಫ್ ಇವೆರಡು ಕೂಡ ಏನು, ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಓಕೆ, ಹಾಗಾಗಿ ಇಲ್ಲಿ ನಾವು 180 ಮೈನಸ್ 35 ಅಂತ ಮಾಡ್ಕೋತೀವಿ. ಸೊ ಅವಾಗ 145 ಡಿಗ್ರಿ ಸಿಗುತ್ತೆ. ಸೊ x ಇಸ್ ಈಕ್ವಲ್ ಟು 157, y ಇಸ್ ಈಕ್ವಲ್ ಟು 145. 195 ಪ್ರಶ್ನೆ, ಎಕ್ಸ್ ವೈ ಝೆಡ್ ಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಇಲ್ಲಿ ಎಕ್ಸ್ ನೋಡಿ, ಫಸ್ಟ್ ಇದನ್ನ ತಗೊಂಡ್ರೆ ಇದಿಷ್ಟು ಏನು 180 ಡಿಗ್ರಿ, ಹೌದಲ್ವಾ? ಸೊ ಎಕ್ಸ್ ಪ್ಲಸ್ 80 ಈಸ್ ಈಕ್ವಲ್ ಟು 180 ಡಿಗ್ರಿ. ಇನ್ನು ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 80, ಸೊ ಎಕ್ಸ್ ಇಸ್ ಈಕ್ವಲ್ ಟು 100 ಬಂತು. ಇದೇನು 100 ಡಿಗ್ರಿ. ಓಕೆ, ಇನ್ನು ವೈ ನ ಮೊತ್ತ ನೋಡೋದಾದ್ರೆ ಇದು 90 ಡಿಗ್ರಿ. ಸೊ 90 ಪ್ಲಸ್ 30 ಏನಾಗುತ್ತೆ, ಪ್ಲಸ್ ವೈ ಇಸ್ ಈಕ್ವಲ್ ಟು 180, ಹೌದಲ್ವಾ? 120 ಪ್ಲಸ್ ವೈ ಇಸ್ ಈಕ್ವಲ್ ಟು 180, ವೈ ಇಸ್ ಈಕ್ವಲ್ ಟು 180 ಮೈನಸ್ 120 ಏನಾಗುತ್ತೆ, 60 ಡಿಗ್ರಿ ಬರುತ್ತೆ. ಸೊ ವೈ ಇಸ್ ಈಕ್ವಲ್ ಟು 60 ಡಿಗ್ರಿ. ಇನ್ನು ಝೆಡ್ ಅನ್ನ ನಾವು ನೋಡೋದಾದ್ರೆ, ಓಕೆ, ಝೆಡ್ ಅನ್ನ ನಾವು ನೋಡೋದಾದ್ರೆ y ಪ್ಲಸ್ ಝೆಡ್ ಪ್ಲಸ್ 80 ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ತಗೊಂಡ್ರೆ y ಏನು 60 ಡಿಗ್ರಿ ಅಲ್ವಾ, ಪ್ಲಸ್ ಝೆಡ್ ಪ್ಲಸ್ ಇದು ಒಂದು 80 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 60 ಪ್ಲಸ್ ಝೆಡ್ ಪ್ಲಸ್ 80 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಝೆಡ್ ಇಸ್ ಈಕ್ವಲ್ ಟು 180 ಮೈನಸ್ 140, ಯಾಕಂದ್ರೆ 80 ಪ್ಲಸ್ 60 180. ಸೊ ಝೆಡ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 40 ಡಿಗ್ರಿ ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮುಂದೆ ತ್ರಿಭುಜದ ಗುಣಗಳನ್ನ ಪ್ರಾಯೋಗಿಕವಾಗಿ ಮತ್ತು ತಾರ್ಕಿಕವಾಗಿ ತಿಳಿಯುವರು. 3 ಏಕರೇಖಾಗತವಲ್ಲದಂತಹ ಬಿಂದುಗಳು ಸಂಧಿಸಿದಾಗ ಉಂಟಾಗುವಂತಹ ಆಕೃತಿ ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದರೆ, ನೋಡಿ, 3 ಏಕರೇಖಾಗತವಲ್ಲದ ಬಿಂದುಗಳು ಸಂಧಿಸಿದಾಗ ಏನಾಗುತ್ತೆ, ಅಲ್ಲಿ ತ್ರಿಭುಜ ಫಾರ್ಮೇಶನ್ ಆಗುತ್ತೆ. ಈ ಚಿತ್ರದಲ್ಲಿ ಎಲ್ ಒ ಮತ್ತೆ ಒ ಎಂ, ಓಕೆ, ಕೆ ಒ, ಓಕೆ, ಅಂದ್ರೆ ಎಲ್ ಒ ಅನ್ನುವಂಥದ್ದು ಈ ಒ ಎಂಗೆ ಈಕ್ವಲ್ ಆದಾಗ ಕೆ ಒ ಅನ್ನುವಂಥದ್ದು ಏನು ಅಂತ ಕೇಳಿದರೆ ಏನಾಗಿರುತ್ತೆ, ಅದು ಮಧ್ಯರೇಖೆ ಆಗಿರುತ್ತೆ. 198ನೇ ಪ್ರಶ್ನೆ, ನೋಡಿ, ಈ ತ್ರಿಭುಜದ ವಿಧ ಯಾವುದು ಅಂತ ಕೇಳಿದರೆ ಸಮದ್ವಿಬಾಹು ತ್ರಿಭುಜ. ಅಂದ್ರೆ ಎಲ್ಲಾ ಬಾಹುಗಳು ಕೂಡ ಸೇಮ್ ಆಗಿದೆ. ಸೊ ಸಮದ್ವಿಬಾಹು ತ್ರಿಭುಜ. ಆಂಗಲ್ಸ್ ಆಲ್ಸೋ ಸೇಮ್. ಸೊ ಲಂಬಕೋನ ತ್ರಿಭುಜವನ್ನ ಗುರುತಿಸಿ ಅಂತ ಇದೆ. ಲಂಬಕೋನ ತ್ರಿಭುಜ ಅಂತ ಹೇಳಿದಾಗ ನಾವು ಯಾವ್ದನ್ನ ಲಂಬಕೋನ ತ್ರಿಭುಜ ಅಂತ ಹೇಳ್ತೀವಿ? ದಿಸ್ ಇಸ್ ಲಂಬಕೋನ ತ್ರಿಭುಜ. ಓಕೆ, ಎರಡು ಬಾಹುಗಳು ಸಮವಾಗಿರುವಂತಹ ತ್ರಿಭುಜವನ್ನ ಸಮದ್ವಿಬಾಹು ತ್ರಿಭುಜ ಅಂತ ನಾವು ಕರಿತೀವಿ. ಓಕೆ, ಇನ್ನು 201ನೇ ಪ್ರಶ್ನೆ ನೋಡಿ, ವೃತ್ತ ಹಾಕಿರುವಂತಹ ತ್ರಿಭುಜದ ವಿಧ ಯಾವುದು ಅಂತ ಕೇಳಿದರೆ, ಇಲ್ಲಿ ವೃತ್ತ ಹಾಕಿರುವಂತಹ ತ್ರಿಭುಜದ ವಿಧ ಯಾವುದು? ಇಲ್ಲಿ ಏನ್ ಸರ್ಕಲ್ ಇಂಡಿಕೇಟ್ ಮಾಡಿದಾರಲ್ವಾ, ಅದನ್ನ ಏನಂತ ಕರೀತಾರೆ?
ವಿಶಾಲ ಕೋನ ತ್ರಿಭುಜ ಅಂತ ಕರೀತಾರೆ. ಅದನ್ನೇನಂತ ಕರೀತಾರೆ? ವಿಶಾಲ ಕೋನ ತ್ರಿಭುಜ ಅಂತ ಕರೀತಾರೆ. ಓಕೆ, ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಒಂದು ತ್ರಿಭುಜದ ಬಾಹ್ಯ ಕೋನ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಆಗಿರುತ್ತೆ, ಪಾರ್ಶ್ವಕೋನಕ್ಕೆ ಸಮ ಆಗಿರುತ್ತೆ, ಅಂತರ್ಕೋನಕ್ಕೆ ಸಮ ಆಗಿರುತ್ತೆ, ಒಳಕೋನಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಅಂತ ಇದೆ. ನೋಡಿ, ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಅದು ಸಮನ ಆಗಿರುತ್ತೆ ಬಾಹ್ಯ ಕೋನ ಅನ್ನುವಂಥದ್ದು. ಇಲ್ಲಿ ವೈನ ಬೆಲೆ ಏನು ಅಂತ ಕೇಳಿದರೆ, ನೋಡಿ ಇಲ್ಲಿ ಇದು 30, ಇಲ್ಲಿ ವೈನ ಬೆಲೆ ಕೇಳಿದರೆ. ಸೊ ಒಟ್ಟು ಮೊತ್ತ ಏನಾಗಿರುತ್ತೆ? 180 ಆಗಿರುತ್ತೆ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇದು 90 ಡಿಗ್ರಿ ಪ್ಲಸ್ ವೈ ಪ್ಲಸ್ 30. $90 plus y plus 30. $120 plus y is equal to 180. So y is equal to 180 minus 120. ಎಷ್ಟು ಬರುತ್ತೆ? 60 ಡಿಗ್ರಿ ಬರುತ್ತೆ, ಹೌದಲ್ವಾ? ಇನ್ನು ಆ ಟ್ರಯಾಂಗಲ್ RST ಯಲ್ಲಿ ಬಾಹ್ಯ ಕೋನ Z ನ ಬೆಲೆ ಏನು ಅಂತ ಕೇಳಿದರೆ, ಬಾಹ್ಯ ಕೋನ Z ನ ಬೆಲೆ ಎಷ್ಟು ಅಂತ ಕೇಳಿದರೆ ಎಷ್ಟಾಗುತ್ತೆ? ಆಂಗಲ್ RST ಅಂತ ಕೇಳಿರೋದು, ಹೌದಲ್ವಾ? ಸೊ 65 plus 45 plus x is equal to 180. ನೋಡಿ, 65 plus 45 ಎಷ್ಟಾಗುತ್ತೆ? 110 ಡಿಗ್ರಿ ಆಗುತ್ತೆ. ಸೊ 110 ಡಿಗ್ರಿ plus x is equal to 180. ಸೊ x is equal to 180 minus 110 ಡಿಗ್ರಿ ಏನಾಗುತ್ತೆ? ನೋಡಿ, ಇಲ್ಲಿ ಕೇಳಿರುವಂತದ್ದು ಬಾಹ್ಯ ಕೋನ Z ನ ಬೆಲೆ. ಸೊ ಬಾಹ್ಯ ಕೋನ ಆಗಿರೋದ್ರಿಂದ ಇವೆರಡರ ಮೊತ್ತ ಏನಾಗಿರುತ್ತೆ? ಇದು ಆಗಿರುತ್ತೆ, ಯಾವುದು? Z. ಸೊ ಹಾಗಾಗಿ 110 ಡಿಗ್ರಿ ಇಸ್ ದ ರೈಟ್ ಆನ್ಸರ್. 65 plus 45. ಈ ತ್ರಿಭುಜದಲ್ಲಿ ವೈನ ಬೆಲೆ ಏನು ಅಂತ ಕೇಳಿದರೆ, ಈ ತ್ರಿಭುಜದಲ್ಲಿ ವೈನ ಬೆಲೆ ಏನಾಗುತ್ತೆ? ಈಗ 120 plus 30 ಎಷ್ಟಾಗುತ್ತೆ? 150 ಆಗುತ್ತೆ. 150 ಮೈನಸ್ ಅಂದ್ರೆ 180 minus 150 is 30 ಡಿಗ್ರಿ. ಸೊ 30 ಡಿಗ್ರಿ. 207ನೇ ಪ್ರಶ್ನೆ ನೋಡಿ, ಪೈಥಾಗೋರಸ್ ಗುಣವನ್ನ ನಿರೂಪಿಸಬಹುದಾದಂತಹ ತ್ರಿಭುಜದ ವಿದ್ದ ಯಾವುದು ಅಂತ ಕೇಳಿದರೆ ಲಂಬಕೋನ ತ್ರಿಭುಜ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಲಂಬಕೋನದ ಸಮವಾಗಿರುತ್ತೆ, ಪಾರ್ಶ್ವದಲ್ಲಿರುತ್ತೆ, ಅಭಿಮುಖದಲ್ಲಿರುತ್ತೆ, ಯಾವುದೂ ಅಲ್ಲ ಅಂತ ಇದೆ. ಏನಾಗಿರುತ್ತೆ? ಅಭಿಮುಖವಾಗಿ ಇರುತ್ತೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಅನ್ನುವಂಥದ್ದು ಅಭಿಮುಖವಾಗಿ ಇರುತ್ತೆ. ಇನ್ನು 209ನೇ ಪ್ರಶ್ನೆ, ಈ ಅಸಮಬಾಹು ತ್ರಿಭುಜದಲ್ಲಿ x ನ ಅಳತೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ x ನ ಅಳತೆ 42 plus 43 ಏನಾಗುತ್ತೆ? 85 ಡಿಗ್ರಿ ಆಗುತ್ತೆ. ಸೊ ಅದನ್ನ 180 minus 85 ಮಾಡಿದ್ರೆ ಎಷ್ಟು ಬರುತ್ತೆ? 180 minus 85
ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ? 95 ಡಿಗ್ರಿ ಸಿಗುತ್ತೆ. ಸೊ 95 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಇನ್ನು 210ನೇ ಪ್ರಶ್ನೆ. ನೀಡಿರುವಂತಹ ತ್ರಿಭುಜದಲ್ಲಿ ಆಂಗಲ್ ಎಲ್ ಏನಿದೆಯಲ್ಲ ಇದ್ರ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆ, ಇದ್ರ ಬೆಲೆ ಏನು? ಆಂಗಲ್ ಎಲ್ ನ ಬೆಲೆ ಏನಾಗುತ್ತೆ? ನೋಡಿ, ಇವು ಎರಡರ ಬೆಲೆ ಇದಾಗಿರುತ್ತೆ, ಹೌದಲ್ವಾ? ಅಂದ್ರೆ ಇವೆರಡರ ಬೆಲೆ ಇದಾಗಿರುತ್ತೆ. ಅಂದ್ರೆ ಈಗ 115 ಮೈನಸ್ 70 ಎಷ್ಟಾಗುತ್ತೆ? 5. 11 ಅಲ್ಲಿ 7 ಹೋದ್ರೆ 45. ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ, ಅಂದ್ರೆ ಈ ಕೋನ ಈ ಒಂದು ಬಾಹ್ಯ ಕೋನಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ 45 ಪ್ಲಸ್ 70 ಎಷ್ಟಾಗುತ್ತೆ? 115, ಹೌದಲ್ವಾ? ಸೊ ಇದನ್ನ 180 ನಲ್ಲಿ 115 ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಎಷ್ಟು? 65. ಸೊ ಇದು ನೋಡಿ 65, ಇದು 45. ಸೊ 70, 65, 45 ಎಷ್ಟಾಗುತ್ತೆ? 10. ಇದು 5. ಸೊ 5 ಪ್ಲಸ್ 6 11, 11 ಪ್ಲಸ್ 7 180. ಸೊ ಟೋಟಲ್ ಏನು? ಇದು 180. ಸೊ ಹಾಗಾದ್ರೆ ಇದು ಏನು? 45. ಅಂದ್ರೆ ಇದು ಎಲ್ಲ ಬೇಡ, ನಾನು ಸುಮ್ಮನೆ ಮಾಡಿದ್ದು. ಬಟ್ ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂದಾಗ ಇದನ್ನ ಇದರಿಂದ ಮೈನಸ್ ಮಾಡಿದ್ರೆ ನಮ್ಗೆ ಇದು ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಓಕೆ, 211ನೇ ಪ್ರಶ್ನೆ. ಈ ಬಾಹುಗಳನ್ನ ಒಳಗೊಂಡಂತಹ ತ್ರಿಭುಜ ರಚಿಸೋದಕ್ಕೆ ಆಗುವುದು. ಅಂದ್ರೆ ಈ ಬಾಹುಗಳನ್ನ ಒಳಗೊಂಡಂತಹ ತ್ರಿಭುಜ ರಚಿಸಲು ಆಗುವುದು ಏನು ಅಂತ ಕೇಳಿದರೆ, ಅಂದ್ರೆ ಯಾವನ್ನ ನೋಡಿ. ಈ ಬಾಹುಗಳನ್ನ ಒಳಗೊಂಡಂತ ತ್ರಿಭುಜ ರಚಿಸಲು ಆಗುವುದು ಅಂದ್ರೆ ಇಷ್ಟು ಸೆಂಟಿಮೀಟರ್ ಇವುಗಳನ್ನ ಒಳಗೊಂಡಿದ್ರೆ ಮಾತ್ರ ನಾವು ತ್ರಿಭುಜವನ್ನ ರಚಿಸೋದಕ್ಕೆ ಆಗೋದು. ಈಗ ನೋಡಿ, ಇದು ಒಂದು 5 ಸೆಂಟಿಮೀಟರ್ ಅಂತ ಅನ್ಕೊಂಡ್ರೆ 4 ಸೆಂಟಿಮೀಟರ್ 4 ಸೆಂಟಿಮೀಟರ್. ಸೊ 4 4 5, ಹೌದಲ್ವಾ? ಹೆಚ್ಚು ಕಮ್ಮಿ ಇರಬಾರ್ದು. ಸೊ ದಿಸ್ ಇಸ್ ರೈಟ್ ಒನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 212ನೇ ಪ್ರಶ್ನೆ. ಪೈಥಾಗೋರಸ್ ಗುಣದ ಅನ್ವಯ ವಿಕರ್ಣದ ಮೇಲಿನ ವರ್ಗವು ಏನಾಗಿರುತ್ತೆ? ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಅದು ಸಮನಾಗಿರುತ್ತೆ. ಉಳಿದ ಎರಡು ಬಾಹು ಮೇಲಿನ ವರ್ಗಗಳ ಮೊತ್ತಕ್ಕೆ ಅದು ಸಮನಾಗಿರುತ್ತೆ. ಓಕೆ, ನೀಡಿರುವ ಚಿತ್ರದಲ್ಲಿ ಎತ್ತರ ಅಂತ ಕೇಳಿದ್ದಾರೆ. ಎತ್ತರ ಯಾವುದು? KM, KP, KO, KN ಮತ್ತೆ KL ಯಾವುದು? LM ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎತ್ತರ ಅಂತ ಕೇಳಿರೋದ್ರಿಂದ ಏನಾಗುತ್ತೆ? KN ಆಗುತ್ತೆ, ಯಾಕಂದ್ರೆ ದೇ ಡಿನೋಟೆಡ್ ಆಂಗಲ್. ಸೊ KN ಇಸ್ ದ ರೈಟ್ ಆನ್ಸರ್. ಸೊ ಈ ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ಕೆಳಗೆ ನೀಡಿರುವಂತಹ ಚಿತ್ರದಲ್ಲಿ XY ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, XY ನ ಬೆಲೆ ಏನಿದೆಯಲ್ಲ ಅದನ್ನ ಕಂಡು ಹಿಡಿಯಿರಿ ಅಂತ ಇದೆ. 60 ಡಿಗ್ರಿ ನೋಡಿ, ಇಲ್ಲಿ 2x ಪ್ಲಸ್ 4ಗೆ ಅದು ಈಕ್ವಲ್. ನೋಡಿ, 60 ಪ್ಲಸ್ x ಈಸ್ ಈಕ್ವಲ್ ಟು 2x ಪ್ಲಸ್ 4, ಹೌದಲ್ವಾ? ನಾವು ಹಿಂದೆ ಕೂಡ ನೋಡಿದ್ವಿ, ಹೌದಲ್ವಾ? ಈಗ ಆಲ್ರೆಡಿ 2 ಪ್ರಶ್ನೆಗಳನ್ನ ನಾವು ನೋಡಿದ್ದೇವೆ. ಸೊ 60 ಪ್ಲಸ್ x ಈಸ್ ಈಕ್ವಲ್ ಟು 2x ಪ್ಲಸ್ 4. 60 ಮೈನಸ್ 4 ಈಸ್ ಈಕ್ವಲ್ ಟು 2x ಮೈನಸ್ x. 60 ಅಲ್ಲಿ 4 ಹೋದ್ರೆ ಎಷ್ಟಾಗುತ್ತೆ? 56 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು x. ಅಂದ್ರೆ 2x ಅಲ್ಲಿ x ಹೋದ್ರೆ x. ಸೊ x ಇಸ್ ಈಕ್ವಲ್ ಟು 56 ಬಂತು, ಹೌದಲ್ವಾ? x ಇಸ್ ಈಕ್ವಲ್ ಟು ಎಷ್ಟು ಬಂತು? 56 ಬಂತು. ಸೊ ಇಲ್ಲಿ 56 ಇಸ್ ದ ರೈಟ್ ಆನ್ಸರ್. ಇನ್ನು y ನ ಬೆಲೆಯನ್ನ ಕಂಡುಹಿಡಿಬೇಕು. y ನ ಬೆಲೆ ಕಂಡುಹಿಡಿಬೇಕು. ನೋಡಿ,
2x 2 ಇಂಟು x ಅಂತ ಅಂದ್ರೆ ಇಲ್ಲಿ x ವ್ಯಾಲ್ಯೂವನ್ನ ಹಾಕಬೇಕು. 56 ಇಂಟು 2 ಏನಾಗುತ್ತೆ, 112 ಡಿಗ್ರಿ ಆಗುತ್ತೆ. ಪ್ಲಸ್ 4 ಏನು 116 ಆಗುತ್ತೆ. ಓಕೆ, ಇದಾಯ್ತಲ್ವಾ? ಇದು ಎಕ್ಸ್ ನ ವ್ಯಾಲ್ಯೂ ಅಷ್ಟೇ ಇಲ್ಲಿ ಕಂಡುಹಿಡಿಯಕ್ಕೆ ಹೇಳಿದ್ದು. ಇದು ಆಯ್ತು. ಈಗ y ನ ಬೆಲೆಯನ್ನ ನೋಡೋಣ. y ಬೆಲೆ ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲೇನಿದೆ, x ಇದೆ ಪ್ಲಸ್ x ಇದೆ ಪ್ಲಸ್ y ಇದೆ, ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಹೌದಲ್ವಾ? ಈಗ 2x ಪ್ಲಸ್ y ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, y ಇದು ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಇಲ್ಲಿ 70 ಕೊಟ್ಟಿದ್ದಾರೆ. ಸೊ 2x ಪ್ಲಸ್ 70 ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2x ಇಸ್ ಈಕ್ವಲ್ ಟು 180 ನಲ್ಲಿ ನಾವು 70 ಅನ್ನ ಕಳೆದ್ರೆ ಎಷ್ಟು ಸಿಗುತ್ತೆ, 110 ಸಿಗುತ್ತೆ. ಓಕೆ, x ಇಸ್ ಈಕ್ವಲ್ ಟು 110 ಬೈ 2, 2 5s are 10, 2 5s are 10. ಸೊ x ಇಸ್ ಈಕ್ವಲ್ ಟು 55 ಡಿಗ್ರಿ ಆಯ್ತು. ಹಾಗಾದ್ರೆ y ಇಸ್ ಈಕ್ವಲ್ ಟು ನೋಡಿ, y ಇಸ್ ಈಕ್ವಲ್ ಟು 70, x ಇಸ್ ಈಕ್ವಲ್ ಟು 55 ಡಿಗ್ರಿ ಆಯ್ತು. ಓಕೆ, ಇಲ್ಲೂ ಕೂಡ ಕಂಡುಹಿಡಿಯಕ್ಕೆ ಹೇಳಿದರೆ. ಇಲ್ಲಿ ನೋಡಿ x ಇದು ಏನು, ಇದು ನೋಡಿದ ಕೂಡಲೇ ಹೇಳ್ಬೋದು ಏನಂತ, 90 ಡಿಗ್ರಿ. x ಇಸ್ ಈಕ್ವಲ್ ಟು ಇದು 90 ಡಿಗ್ರಿ. ಓಕೆ, ಇಲ್ಲೂ ಕೂಡ x ಅನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಅಭಿಮುಖ ನೋಡಿ ಕೋನ ಆಗಿದೆ ಇದು. ಇದೇನಾಗಿರುತ್ತೆ, ಇದನ್ನ ಮಾಡೋಣ ನೋಡಿ. x ಪ್ಲಸ್ y ಪ್ಲಸ್ 30 ಈಸ್ ಈಕ್ವಲ್ ಟು 180 ಡಿಗ್ರಿ. x ವ್ಯಾಲ್ಯೂ ಏನು, ದಿಸ್ ಇಸ್ ಆಲ್ಸೋ 60 ಡಿಗ್ರಿ. ಪ್ಲಸ್ yದು ಕಂಡುಹಿಡಿಬೇಕು, ಪ್ಲಸ್ 30 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ y ಇಸ್ ಈಕ್ವಲ್ ಟು 180 ಮೈನಸ್ 90 ಡಿಗ್ರಿ. ಸೊ y ಇಸ್ ಈಕ್ವಲ್ ಟು ಏನು, 90 ಡಿಗ್ರಿ. ಸೊ ಈ y ಇಸ್ ಈಕ್ವಲ್ ಟು 90 ಡಿಗ್ರಿ. ನೋಡಿ, ಟ್ರಯಾಂಗಲ್ XYZ ನಲ್ಲಿ y ಅನ್ನುವಂಥದ್ದು ಲಂಬ ಕೋನ ಆಗಿದೆ ಮತ್ತು ಉಳಿದೆರಡು ಬಾಹುಗಳ ಅಳತೆ 12 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ ಆದ್ರೆ ಟ್ರಯಾಂಗಲ್ XYZ ನ ವಿಕರಣದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಇದು 90 ಡಿಗ್ರಿ ಅಂತ ಹೇಳಿದ್ದಾರೆ. y ಅನ್ನುವಂಥದ್ದು ಅಂದ್ರೆ ಈಗ XYZ ಅಂತ ಅನ್ಕೊಂಡ್ರೆ ದಿಸ್ ಇಸ್ ಲಂಬಕೋನ. y ಅನ್ನುವಂಥದ್ದು ಲಂಬಕೋನ 90 ಡಿಗ್ರಿ ಆಗಿದೆ. ಇನ್ನ ಉಳಿದೆರಡು ಬಾಹುಗಳ ಅಳತೆ, ಒಂದು 12 ಸೆಂಟಿಮೀಟರ್ ಇದೆ, ಇನ್ನೊಂದು 16 ಸೆಂಟಿಮೀಟರ್ ಇದೆ. ಓಕೆ, ಇಲ್ಲಿ ನಾವೇನ್ ಮಾಡಬೇಕು, ವಿಕರ್ಣದ ಉದ್ದವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಸೊ ಆಂಗಲ್ y ಇಸ್ ಈಕ್ವಲ್ ಟು 90 ಡಿಗ್ರಿ. ನೋಡಿ, ಈಗ XY ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಅಂಡ್ YZ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಓಕೆ, ಈಗ ನೋಡಿ, ಇದನ್ನ ಏನು ಅಂತ ಕಂಡು ಹಿಡಿಬೇಕು. ನೋಡಿ, XY AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್ ಇಸ್ ಈಕ್ವಲ್ ಟು AC ಸ್ಕ್ವಯರ್ ಅಂತೇಳಿ ಪೈಥಾಗೊರಸ್ ಥಿಯರಮ್ನ ನಾವು ಹಾಕಿದಾಗ XY ಇಸ್ 12 ಸ್ಕ್ವಯರ್ ಪ್ಲಸ್ ಇದು 16 ಸ್ಕ್ವಯರ್ ಇಸ್ ಈಕ್ವಲ್ ಟು XZ. ಓಕೆ, ಸೊ ಇದೇನಾಗುತ್ತೆ, 144 ಪ್ಲಸ್ 256 is equal to XZ ಸ್ಕ್ವಯರ್. ನೋಡಿ, 144 ಪ್ಲಸ್ 256 ಏನಾಗುತ್ತೆ, 400 ಆಗುತ್ತೆ. ದಟ್ ಇಸ್ ಈಕ್ವಲ್ ಟು XZ ಸ್ಕ್ವಯರ್. ಸೊ XZ ಈಸ್ ಈಕ್ವಲ್
ಇಂಟು 400 ರೂಟ್ ಆಫ್ 400 ಏನಾಗುತ್ತೆ 20 ಆಗುತ್ತೆ, ಹೌದಲ್ವಾ? 20 ಆಗುತ್ತೆ. 20 into 20 400. ಸೊ xz is equal to 20. xz is equal to 20. ಸೊ ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇದು ನಿಮ್ಗೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.